ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ದನಮಡ್ಡಿ ಅಂತ ನಮ್ಮ ಕಡೆ ಒಂಥರ ಕಿಚಡಿ ಮಾಡ್ತೀವಿ. ಅದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಧನುರ್ಮಾಸದಲ್ಲಿ ತಿನ್ನಲೇಬೇಕು ಅಂತ ನಮ್ಮ ಕಡೆ ಹೇಳ್ತಾರೆ. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. 4 ಚಮಚ ಎಣ್ಣೆ ಬೇಕಾಗತ್ತೆ. ಈಗ ಮಸಾಲೆಯನ್ನು ಹುರಿತಾ ಇದ್ದೀನಿ. ಇಲ್ಲಿ ಚಕ್ಕೆ ಹಾಕಿದ್ದೀನಿ. ಈಗ ಚಕ್ರ ಮೊಗ್ಗನ್ನ ಹಾಕ್ತಾ ಇದ್ದೀನಿ. ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಲವಂಗವನ್ನ ಹಾಕ್ತಾ ಇದ್ದೀನಿ. ಈಗ ಜಾಯಿಕಾಯಿಯನ್ನ ಹಾಕ್ತಾ ಇದ್ದೀನಿ. ಏಲಕ್ಕಿ ಒಂದು ಹಾಕಿದ್ದೀನಿ. ಈಗ ಪಲಾವ್ ಎಲೆಯನ್ನ ಒಂಚೂರು ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈಗ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. 4 ಚಮಚ ಕೊತ್ತಂಬರಿಯನ್ನ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಮೆಂತೆಯನ್ನ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ 2 ಚಮಚ ಸಾಸಿವೆಯನ್ನ ಹಾಕ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಘಮ್ ಅಂತ ಸ್ಮೆಲ್ ಬರೋವರೆಗೆ ಹುರ್ಕೋಬೇಕು. ಈಗ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಖಾರಕ್ಕೆ ಆಗಷ್ಟು ಒಣಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಇದು ಅಷ್ಟೊಂದು ಖಾರ ಇಲ್ಲ, ಬ್ಯಾಡಗಿ ಮೆಣಸಿದು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಹುರಿದಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇಷ್ಟಾಗೋವರೆಗೆ ಹುರ್ಕೋಬೇಕು. ತೋರಿಸು. ಇದು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಕಾವಲಿ ಬಿಸಿ ಇತ್ತಲ್ಲ, ಅದಕ್ಕೆ ಕಾಯಿ ಕೂಡ ಚೆನ್ನಾಗಿ ಹುರ್ಕೊಂಡು ಬರುತ್ತೆ. ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗಲೇ ಒಲೆ ಊರಿನ. ಇದು 2 ಲೋಟ ಹೆಸರು ಬೇಳೆಯನ್ನು ಹುರಿದು 2 ಲೋಟ ಅಕ್ಕಿ ಜೊತೆ ಹಾಕಿ 3 ಸರಿ ಕೂಗಿಸಿ ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ. ಈ ಮಸಾಲೆಯನ್ನು ಮಿಕ್ಸರಿಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ. ಇದು ಬೇಯಿಸ್ಕೊಂಡಿರೋದನ್ನು ಅಗಲವಾದ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಬೆಂದಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ತೊಳೆದು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬಹುದು ಇದಕ್ಕೆ. ಇದೀಗ ಕುದೀತಾ ಇದೆ. ಇದಕ್ಕೆ ಒಣಮೆಣಸು ಮತ್ತು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಈಗ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಕುದಿದು. ಇದು
ಹುಣಸೆ ಹಣ್ಣು ಗೊಜ್ಜು, ಆಮೇಲೆ ಹಸಿ ಕಾಯಿ ತುರಿ. ಕಾಂಬಿನೇಷನ್ ಹೆಂಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ ಅಲ್ವಾ? ಈಗ ಇದಕ್ಕೆ ಅಕ್ಕಿ ರೊಟ್ಟಿ, ಆಮೇಲೆ ಬಿಸಿ ಬಿಸಿ ದನ್ಮಡ್ಡಿ, ರೆಡಿ ಟು ಈಟ್. ರೊಟ್ಟಿ ಎಷ್ಟು ಮೃದುವಾಗಿದೆ ಗೊತ್ತಾ? ತುಂಬಾ ಮೃದುವಾಗಿದೆ. ಒಂದೇ ಕೈಯಲ್ಲಿ ಈ ತರ ಮುರ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.